ಎಷ್ಟು ದೂರ ಇದೆಯಪ್ಪ ಇನ್ನು? ಸ್ವಲ್ಪ ಅಷ್ಟೇ. ರಂಜಿತ್ ಬಂತು ಇಲ್ಲ ಹತ್ರ ಅಂತೆ. ಬಂತ ನುಂಗ್ಬಿಡು, ಮುಗಿಬೇಡ. ಇದ್ಯಾರು ಹಿಂಗ್ ಕೊಡ್ತಿರೋದು ಮೆಟ್ಲನ್ನ? ಅಲ್ಲ ಇದು ಸ್ವಲ್ಪ ಇದು ಮಾಡ್ಬೇಕು ತಾನೆ. ಏನ್ ಮಾಡ್ಬೇಕಾಯ್ತು ಲೆವೆಲ್ ಇದು ಬಂಡೆನಯ್ಯ. ಏನಾದ್ರೇನು ಲೆವೆಲ್ ಹಂಗಂತೀರಾ? ಸರಿ ನೀವ್ ಹೇಳಿದ್ರೆ ಮತ್ತೆ ಹೇಳ್ದಲ್ಲ ಸರಿ. ಇದೇ ಇಲ್ಲ ಅಂದಿದ್ರೆ ಹೆಂಗತ್ತದು ಕರೆಕ್ಟ್ ಅಲ್ವಾ? ನೋ ಬಾ. ಸೊ ಹಾಗೆ ಈಗ ಮಾಡಿ ಬೆಟ್ಟದ ತುದಿಗೆ ಇವಾಗ ಬಂದಿದ್ದೀವಿ. ಸೊ ಬನ್ನಿ, ಬೆಟ್ಟದ ತುದಿಯಿಂದ ನಮ್ಮ ಶಿವಗಂಗೆ ದಕ್ಷಿಣ ಕಾಶಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ನಾವು ಬೆಟ್ಟ ಹತ್ತೋ ಜಾಗದಲ್ಲಿ ಈ ಥರ ಒಂದು ಕೆತ್ತನೆಯನ್ನು ನಾವು ನೋಡ್ಬೋದು. ಸೊ ಅದರಲ್ಲಿ ಏನೋ ಬರೆದಿರ್ತಾರೆ, ಬಟ್ ನಮ್ಗೆ ಅದೆಲ್ಲ ಓದೋಕ್ಕೆ ಬರೋಲ್ಲ. ಸೊ ಓದೋಕ್ಕೆ ಬರೋರಿಗೆ ಅದೆಲ್ಲ ಗೊತ್ತಾಗುತ್ತೆ, ಯಾವಾಗ ಮಾಡಿದ್ದು, ಏನು ಇದರ ಹಿಂದೆ ಏನೇನು ಕಥೆ ಇದೆ ಅನ್ನೋದು. ಸೊ ಇಲ್ಲಿ ಚಿಕ್ಕ ಜಾಗ ಇರೋದ್ರಿಂದ ಮೆಟ್ಲುಗಳಾಗಿ, ಸೊ ಹೋಗೋರು ಬರೋರು ಸ್ವಲ್ಪ ಅನುಸರಿಸ್ಕೊಂಡು ನಾವು ಸ್ವಲ್ಪ ಹೋಗಿ ನೀವು ಸ್ವಲ್ಪ ಬನ್ನಿ ಅನ್ನೋ ಥರ ಮಾಡ್ಕೊಂಡು ಹೋದರೆ ಸೊ ಆರಾಮಾಗುತ್ತೆ. ನನಗೆ ಯಾಕೋ ಅವರು ಬಿಡೋ ಥರನೇ ಕಾಣಿಸಿಲ್ಲ. ಸೊ ಆದಂಗೆ ಆಗಲಿ ಅಂತ ನಾನು ಸೈಡಲ್ಲಿ ನುಗ್ಬಿಟ್ಟೆ. ಯಪ್ಪ, ಎಡಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಭೂಮಿಯ ತುದಿಯಲ್ಲಿದ್ದೀವಿ ಅಂತ ಅನಿಸುತ್ತೆ. ಸೊ ಭೂಮಿ ನೋಡಿ ಎಷ್ಟು ಗುಂಡ ಆಗಿದೆ ಇದೆ. ನಾವು ಅಲ್ಲಿಂದ ಅಷ್ಟೇ ಕಷ್ಟಪಟ್ಕೊಂಡು ಹತ್ಕೊಂಡ್ಬಂದ್ವಲ್ಲ ನಂದಿಯನ್ನು ನೋಡಬೇಕಂತ. ಸೊ ಆ ನಂದಿ ವಿಗ್ರಹ ಇದೆ. ಈ ನಂದಿ ವಿಗ್ರಹಕ್ಕೆ ಒಂದು ಪ್ರದಕ್ಷಿಣೆ ಹಾಕಿ, ಸೊ ಇದನ್ನಿಲ್ಲಿ ಕಂಪ್ಲೀಟ್ ಅನ್ನೋ ಥರ ಒಂದು ಫೀಲಿಂಗ್ ತಗೊಂಡು ಸೊ ನಾವು ಮತ್ತೆ ಕೆಳಗಿಳಿಯೋಕ್ಕೆ ಪ್ರಾರಂಭ ಮಾಡಬೇಕು. ಮತ್ತು ನೋಡಿ, ಇಲ್ಲಿ ನಂದಿ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಒಳ್ಳೆ ವ್ಯೂ ನೋಡೋಕ್ಕೆ ಸಿಗುತ್ತೆ. ಮತ್ತು ನಂದಿಯ ಕತ್ತಲ್ಲಿ ಒಂದು ಗಂಟೆ ಇದೆ, ಆ ಗಂಟೆನ ಬಾರಿಸಿದಾಗ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಅದಾದ ನಂತರ ನಿಮಗೆ ಸ್ವಲ್ಪ ಮುಂದೆ ಹೋದರೆ ನೋಡಿ ಈ ರೀತಿ ಒಂದು ಜಾಗ ನಿಮಗೆ ಸಿಗುತ್ತೆ. ಇಲ್ಲಿ ಏನಪ್ಪ ಅಂದರೆ ವಿಶೇಷ, ನೀವು ಕೆಳಗಡೆಯಿಂದ ಕಾಯಿನ್ನ ಬಿಸಾಕಬೇಕು. ಆ ಕಾಯಿನ್ ಬಂದು ಮೇಲೆ ಇಲ್ಲಿ ಕುತ್ಕೊಂಡ್ರೆ ನೋಡಿ ಆ ಜಾಗದಲ್ಲಿದ್ದರೆ ಕಾಯಿನು, ಸೊ ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡು ಕಾಯಿನ್ ಎಸ್ದಿರ್ತಾರಲ್ವ ಅದು ನೆರವೇರುತ್ತೆ ಅಂತ. ಸೊ ನೋಡಿ ಇಲ್ಲೆಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಮ್ಮ ರಂಜಿತಣ್ಣವರು ಪ್ರಯತ್ನ ಪಡ್ತಾರೆ. 2 ಸಲ ಹಾಕಿದ್ರು ಆಗಲಿಲ್ಲ, ಇದು 3ನೇ ಬಾರಿ. ಸೂಪರ್, ಕುತ್ಕೊಂಡ್ಬಿಡ್ತು ಮೇಲೆ. ಸೊ ಹಂಗಂದರೆ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದಾಗತ್ತೆ ಅಂತ ಆಯಿತು. ಓಕೆ ಒಳ್ಳೆಯದಾಗಲಿ, ನೋಡೋಣ. ಸೊ ಅದಾದಮೇಲೆ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಸೊ ಇದು ಬೆಟ್ಟ ತುದಿಯಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಒಳಗಡೆ ಬಂದು ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾವು ಇಲ್ಲಿಂದ ಮತ್ತೆ ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡ್ತೀವಿ. ಸೊ ದೇವಸ್ಥಾನದ ಬಲಭಾಗದಲ್ಲಿ ನಿಮಗೆ ನೀರು ಬೇಕಾ ನೀರು ಕುಡಿಬೋದು, ತಿಂಡಿ ಬೇಕಾ ತಿಂಡಿ ತಿನ್ಬೋದು. ಆ ಜಾಗ ಇಲ್ಲಿದೆ. ಜಾರ ಬಂಡಿ ಮಾಡಿದ ಎಷ್ಟು ಚೆನ್ನಾಗಿರಲ್ಲ ಅಣ್ಣ. ಡೈರೆಕ್ಟ್ ಅಲ್ಲಿಂದಾನೆ ಟ್ರೈ ಮಾಡಿ ಶಿವನ್ ಪಾದ ಕೊಟ್ಟೈತೀನಿ ನಾನು, ಕೆಳಗಡೆ ಹೋಗಲ್ಲ. ಅಲ್ಲಿ ಖಾಲಿ ಜಾಗ ನಮ್ಗೆ ಬಿಟ್ಟಿರೋದು ಏನು ಗೊತ್ತಾಯ್ತಾ? ಜಾರ ಬಂಡಿ ಡೈರೆಕ್ಟ್ ಅಲ್ಲೇ ಮಣ್ಣು ಮಾಡೋಕೆ ಎಲ್ಲಾರನು ಅಲ್ಲೇ ಮಣ್ಣು ಮಾಡೋದು. ದೂರ ಇದೆ ಸರ್ ಆಸ್ಪತ್ರೆ ಇರಕಣ, ಬದುಕಿದ್ರೆ ತಾನೆ ಆಸ್ಪತ್ರೆ ಅಲ್ಲೇ ಮಣ್ಣು. ಯಜಮಾನ್ರೆ ಯಾವ್ರು? ಹೌದಾ? ಅಲ್ಲಿ ಕೇಳಿದ್ರೆ ಯಾರು ಇದ್ಯಾವ ಹೇರ್ಸ್ಟೈಲ್ ಹಿಂಗಿದೆ ಅಂತ. ಚೆನ್ನಾಗಿದೆ ರೀ ತರೋದು. ನಾವ ಬೆಂಗಳೂರು. ಎಸ್, ನೀವು ನಿಮ್ದೂರು? ದಕ್ಷಿಣ ಕಾಶಿ ಶಿವಗಂಗೆ ಅಂದ್ರೆ ಇದೇ ಊರು. ದಕ್ಷಿಣ ಕಾಶಿ ನಂಜನಗೂಡು. ಮತ್ತೆ ಇದ್ಯಾವುದು? ದಕ್ಷಿಣ ಕಾಶಿ ತಾನೇ ಇಲ್ಲ, ಉತ್ತರ ಕಾಶಿ ಅವನು ಅವನ ಹೆಸರು ಪೂಜ ಅಂತ.
ಅಣ್ಣ ಯೂಟ್ಯೂಬ್ ಚಾನಲ್ ಇದ್ದ ಹಾ ಇದೇದು ಯಾವಾಗ ಲಾಗ್ರಾಜು ಅಂತ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ನಣ್ಣ ಹಾ ಮಾಡ್ತೀನಿ ಅಣ್ಣ, ಖಂಡಿತವಾಗ್ಲೂ ಮಾಡ್ತೀನಿ. ಯಾವ ಹೇಳಿ? ನಂಜನಗೂಡ. ಹಾ ಬರ್ತೀನಿ, ನಂಜನಗೂಡಿಗೆ ಬಂದಾಗ ಮಾತಾಡೋಣ. ಹೇಳಿ. ಹುಡುಗಿರ್ ನಂಬರ್ ತಗೊಂಡ್ರೆ ಕಷ್ಟ ಆಗಲ್ವಾ? ಹೇಳು. ಹುಡುಗಿಯರ್ಗೂ ಸೇರಿಸಿ ಹೇಳಿ ಪರವಾಗಿಲ್ಲ. ಹಾ 70 ಅಷ್ಟು ಬೈದ್ರೆ ಸಾಕು. ಏನಂದ್ರೆ 70 ಮೇಲೆ ಕೊಟ್ಟಿಲ್ಲ ನಂಬರ್. ಹಿಂಗೆ ಒಂದು ಹುಡುಗಿರು ಕೊಡಿಸ್ತೀನಿ ಅಂತ ಹೇಳಿದ್ರು ನಮಗೆ. ಕೊಡ್ಸಿದ್ರಾ? ಹುಡುಗಿರು ಯಾವ ಕಾಲದಲ್ಲಿ ಯಾರು ಕೊಡ್ತಾವ್ರು ಹೇಳಿ. ನೋಡಿ ಅದು ಗೊತ್ತಿದ್ರು ಕೇಳಿದಿರಲ್ಲ. ಅವ್ರು ಹೇಳಿದ್ದಾ? ಹ್ಞೂ ಅವರು ಪಾಪ ಅವರು ಹೆಂಗ್ ಗೊತ್ತಾ, ಯಜಮಾನ ಫಿಲಮ್ ನೋಡಿದ್ದೀರಾ? ಹ್ಞೂ ಅದ್ರಲ್ಲಿ ಹೋಟ್ಲಿಗೆ ಬಂದಾಗ ಅವನು ಹೊಗಳ್ತಾ ಇರ್ತಾನೆ. ಹ್ಞೂ ಏನಕ್ಕೆ ಹೊಗಳ್ತಾನೆ ಹೇಳಿ? ಅದೇ ಖುಷಿಗೋಸ್ಕರ. ಹ್ಞೂ ಆ ತರ ನಿಮ್ಗೆ ಖುಷಿ ಆಗ್ಲಿ ಅಂತ ಅವ್ರು ಹೇಳಿರ್ತಾರೆ. ನೀವು ಅದನ್ನ ಖುಷಿ ಪಡ್ಬೇಕೆ ಹೊರತು ಕೊಡಿಸ್ತಾರೆ ಅಂತ ಅನ್ಕೋಬಾರ್ದು. ಹಾ ಬ್ಯಾನರ್ ಹಾಕ್ತಾರೆ ಮಾತ್ರ ಊಟ. ಅದೇ ಬ್ಯಾನರ್ ಹಾಕಿದ್ರೆ ಊಟ ಇಲ್ಲ. ನೀನ್ ಐಫೋನ್ ಮಾರಾದ್ರೂ ಬ್ಯಾನರ್ ಹಾಕ್ಸ್ತೀನಿ ನಾನು. ಇಲ್ಲಿ ತಿರುಗಿ ನೋಡಿದ್ರಿ ಎಲೆಕ್ಷನ್ಗೆ ಇಲ್ಲಿಂದನೇ ಬಿಸಾಕೊಡ್ತೀನಿ ನಾನು ಫೋನ್ನ. ಆದರ್ಶ್ ಬನ್ನಿಮ್ಮ ಬನ್ನಿಮ್ಮ. ಯಾಕೆ ಆದರ್ಶ್ ಬನ್ನಿ ಆ ಕಡೆ. ಆದರ್ಶ್ ನೀನ್ ಟೆನ್ಷನ್ ಆಗ್ಬಾರ್ದು ನಂಗೆ. ಹಿಂಗೆ ಹಿಂಸೆ ಕೊಟ್ರೆ ಯಾರು ಸಹ ಬದುಕ್ತಾರೆ? ಯಾರು ಬದುಕಲ್ಲ. ಫಸ್ಟ್ ನೀನ್ ಬದುಕ್ಬೇಕು ಆದರ್ಶ್. ನೀನು ಮಚ್ಚಾ ನೀನ್ ಬದುಕ್ಬೇಕಾ? ಮಚಾ ನೀನ್ ಬದುಕ್ಬೇಕಾದ್ ತುಂಬಾ ದಿನ ಆಗೋಗಿತ್ತಲ್ಲ ಆದರ್ಶ್ ಹೇಳಿ. ಹ್ಮ್ ಆದರ್ಶ್ ಬರೀಗಾಲಲ್ಲಿ ಹಿಡಿಬೋದು ಅನ್ಸುತ್ತೆ. ಹೋಗ್ಬಿಟ್ಟು ಅಲ್ಲ ಒಳಗಡೆ ನೀನ್ ಹೇಳ್ದಂಗೆ ಸಾಕ್ಸ್ ಹಾಕ್ಬೋದು ಚೆನ್ನಾಗಿ. ಸೊ ನೋಡೋದ್ರಲ್ಲ, ಇದಿಷ್ಟು ದಕ್ಷಿಣ ಕಾಶಿ ಶಿವಗಂಗೆ ಒಂದು ಚಿತ್ರಣ. ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.